ಹೈಕಮಾಂಡ್ನ ಸೂಚನೆ ಹೊರತಾಗಿ ಪಕ್ಷದಲ್ಲಿ ಬದಲಾವಣೆ ಸಿಎಂ ಬದಲಾವಣೆ ಈಗ ನಾನು ಅವರು ಬೆಳಗಾವಿಯಾಗಿದ್ದಾನೆ. ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುರಿತು ಎಲ್ಲರೂ ನಾನು ಅದೇ ಇರಬೇಕಾಗಿತ್ತು. ಒಟ್ಟಿಗೆ ಕುರಿತು ಇವತ್ತು ದಿವಸ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಯಾವುದು ಗೊತ್ತಿಲ್ಲ, ಇಲ್ಲ ಮಾಧ್ಯಮ ಸೃಷ್ಟಿ ಅಷ್ಟೇ. ಅವರು ಕೆಪಿಸಿಸಿ ಸ್ಥಾನದ ಮೇಲೆ ಆಕಾಂಕ್ಷೆ ಅಂತ ತಮ್ಮ ಆಸೆ ವ್ಯಕ್ತಪಡಿಸ್ತಾರೆ. ಅವಾಗ ಈಗ ಅದೆಲ್ಲ ಹೈಕಮಾಂಡ್ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಮುಂದುವರಿಸೋದು ಮುಂದುವರಿಸ್ತಾರೆ, ಬದಲಾವಣೆ ಮಾಡ್ತಾರೆ. ಹೀಗಾಗಿ ಹೈಕಮಾಂಡ್ ಕಿಂತ ಯಾರು ದೊಡ್ಡವರಿಲ್ಲ. ಯಾರೇ ಇದ್ರು ಹೈಕಮಾಂಡ್ ಮುಂದೆ ತೆರವಾಗಬೇಕು. ಈಗ ಪ್ರಸ್ತುತ ನೀವು ಏನು ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕೂತ್ಕೊಂಡು ಅವರ ಮುಖ್ಯ ಲಕ್ಷ್ಯ ಏನಾಗಿದೆ, 21ನೇ ತಾರೀಕಿಗೆ ನಾವೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಆ ಕಾರ್ಯಕ್ರಮದ ಒಂದು ಸಂಘಟನೆಗೆ ಅವೆಲ್ಲ ಪ್ರಯತ್ನ ಮಾಡ್ತಾರೆ. ನನಗೆ ಶುರು ಮಾತಾಡಬೇಕು. ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಸುದ್ದಿವಾಲ ಅವರು ನೋಟಿಸ್ ಯಾವುದು ಕೊಟ್ಟಿಲ್ಲ ಅಂತ ಆಮೇಲೆ ಲೋಕಸಭಾ ಚುನಾವಣೆ ತನಕ ಮಾತ್ರ ಅವ್ರು ಸಾರ್ವಜನಿಕ ಹೇಳಿದ ನಂತರ ಬದಲಾವಣೆ ಡಿ ಕೆ ಶಿವಕುಮಾರ್ ಅವರು ಸಾರ್ವಜನಿಕ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಈಗ ಕೆಪಿಸಿ ಅಧ್ಯಕ್ಷ ಮುಂದುವರಿಸಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಬದಲಾವಣೆ ಮಾಡಬೇಕು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮ ಹೈಕಮಾಂಡ್ ಅಂತಿಮ. ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC ಹಿರಿಯ ಲೀಡರ್ಸು ಸಿದ್ದರಾಮಯ್ಯ ಕನ್ಸಲ್ಟ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಕನ್ಸಲ್ಟ್ ಮಾಡ್ತಾರೆ, ಇನ್ನೂ ಸಿದ್ದರಾಮಯ್ಯ ನಾಯಕ್ ಕನ್ಸಲ್ಟ್ ಮಾಡ್ತಾರೆ. ಕಾಲಕ್ಕೆ ನಿರ್ಣಯ ಮಾಡ್ಕೊತಿರ್ತಾರೆ. ಅಲ್ಲ, ಈಗ ಹೊರತುಪಡಿಸಿ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಜಾರಕಿಹೊಳಿ ಅಂತಾರೆ, ಈ ಥರ ಅದೆಲ್ಲ ಮುಗಿದೋಗಿದೆ. ಈಗ ಎಲ್ಲರೂ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ, ಒಳಗೆ ಗೊತ್ತಿ ಕೇಳ್ತಾರೆ. ಈಗ ಕುರ್ಚಿ ಖಾಲಿನೇ ಇಲ್ಲ. ಬದಲಾವಣೆ ಆದರೆ ಸಿಎಂ ಬದಲಾವಣೆ ಆಗೋ ಪ್ರಶ್ನೆ ಬರೋದಲ್ಲ. ಈಗ ನೋಡಿ, ಸಿಎಂ ಕುರ್ಚಿ ಖಾಲಿ ಇಲ್ಲ. ಕಾರ್ಚಿ ಉಳ್ಳಾದಾಗ ಎಲ್ಲರಿಗೂ ನಮ್ಮ ಪಕ್ಷದಲ್ಲಿ ಒಂದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ಕೊಡ್ತಾರೆ ಅದು ಹೈಕಮಾಂಡ್ ಏನಂತ ಹೇಳಿದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀವಿ. ಹೈಕಮಾಂಡ್ ಹೇಳಿದಾಗ ಅಧಿಕಾರ ಹಂಚಿಕೆ ಏನಾದ್ರು ಮಾತುಕತೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದು ಅದು ಹೈಕಮಾಂಡ್ ಗೊತ್ತಿಲ್ಲ. ಹೈಕಮಾಂಡು ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರೇ ನಮ್ದೇನು ಗೊತ್ತಿಲ್ಲ ಅಂತ ಹೇಳಿದಾರೆ. ಆ ಗುಂಪುಗಾರಿಕೆ ಮನೆ ಹೋಗಿ ನೋಡ್ರಿ, ಯಾರು ಮನೆಗೆ ಊಟಕ್ಕೆ ಹೋದ್ರೆ ಈಗ ಯಾರು ಈಗ ನಮ್ಮ ಮನೆಗೂ CM ಅವರು 2 ಸಲ ಊಟಕ್ಕೆ ಬಂದಿದ್ದಾರೆ. ಜಾರಕಿಹೊಳಿ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕನ್ನಡ CM ಅವ್ರು ನಾ ಬರ್ತಾರೆ, ಏನು ಅರ್ಥ ಆಗುತ್ತೆ? ಪಕ್ಷದ ನಾಯಕರಿಗೆ ವಿಭಿನ್ನ ಹೇಳಿಕೆಗಳನ್ನು ಕೊಡ್ತಾರೆ ಅಷ್ಟೇ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೀನಿ. ಎಷ್ಟೋ ಸಲ ಮೊಬೈಲ್ ನಾನು ಊಟಕ್ಕೆ ಕರೀತಾರೆ, ನಾವು ಊಟಕ್ಕೆ ಕರೀತಿರ್ತೀನಿ. 6 ವರ್ಷದವರು ನಮ್ಮನ್ನು ಊಟಕ್ಕೆ ಕರೀತಾರೆ, ನಾವು ಅವ್ರಿಗೆ ಊಟಕ್ಕೆ ಕರೀತೀವಿ. ಆ ಸಲ ನಮ್ಮ ಅಶ್ವತ್ಥನಾರಾಯಣ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರು. ನಮ್ಮ ಮಕ್ಕಳು ಅವರೆಲ್ಲ ಫ್ರೆಂಡ್ಸು ಊಟಕ್ಕೆ ಬಂದಾಗ ಅವ್ರ ಕುಟುಂಬ ಸಮೇತ ಅದು ಒಂದು ದೊಡ್ಡ ಸುದ್ದಿ ಮಾಡಿದ್ವಿ. ಬರಬಾರ್ದ? ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು, MP ಪಾಟೀಲ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಯಾವುದೇ ಭಿನ್ನಮತ ನಮ್ಮಲ್ಲಿ ಇಲ್ಲ. ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸಿಟಿಯಲ್ಲಿ ತಮ್ಮ ವಾಯ್ಸ್ ಕೊಡೋದಕ್ಕೆ ಅಂದರೆ ಹಿರಿಯ ಆಗ್ತಿಯಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ತನಿಖೆ ಆಗ್ತಾ ಇದೆ. ಈಗ ತನಿಖೆ ಆಗ್ತಾ ಇದೆ. ತನಿಖೆ ಸಂತೋಷಗಳು ಬರ್ತದೆ. ಇಲ್ಲ, ವಾಯ್ಸ್ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ತಮ್ಮ ವಾಯ್ಸ್ ಮ್ಯಾಚಿಗೆ ಕೊಡಲ್ಲ ಅಂತ ಸುದ್ದಿಗಳು ಹೇಳ್ತಿದ್ದಾರೆ. ಸಾಕಷ್ಟು ಕಾನೂನಾತ್ಮಕವಾಗಿ ಏನು ಮಾಡಕ್ಕೆ ಗೊತ್ತಿಲ್ಲ. ನೋಟಿಸ್ ಜಾರಿ ವಿಚಾರ ಯಾರು ಸುರ್ಜೇವಾಲ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಇಲ್ಲಿ ಬಂದವರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಶಿಸ್ತಿನ ಬಗ್ಗೆ ಅವರು ಕಾರ್ಯದರ್ಶಿಯಾಗಿ ಹೇಳಿದ್ದಾರೆ. ನೋಟಿಸ್ ಕೊಡಬೇಕಾಗಿದ್ದವರು ಬಳ್ಳಾರಿ ಅವರಲ್ಲ, ನೋಟಿಸ್ ಕೊಡಬೇಕಾಗಿದ್ದವರು AICCಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರು ನೋಟಿಸ್ ಕೊಡಬೇಕು. ಬಳ್ಳಾರಿಯವರು ಒಂದು ಪಕ್ಷದ ಕಾರ್ಯದರ್ಶಿಯಾಗಿ ಒಂದು ಶಿಸ್ತಿನ ವ್ಯಾಪ್ತಿಯಲ್ಲಿ ಅವರು ಹೇಳಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ ಮಾಡ್ತಾ ಇದೆಯಲ್ಲ, ಫೆಸಿಲಿಟೀಸ್ ಮಾಡ್ತಾ ಇದೆ. ಮೊನ್ನೆ 160 ಏರ್ ಮಾಡಿದ್ದೀವಿ. ಎಲ್ಲರೂ ಶಿವಮೊಗ್ಗ ಏರ್ಪೋರ್ಟ್ ನಾನು ಬಂದ್ ಮಾಡಿ ಇಟ್ಕೊಟ್ಟೆ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಮತ್ತು ತಿರುಪತಿ ಆಗಲಿ, ಚೆನ್ನೈ ಆಗಲಿ ಎಲ್ಲ ಕಡೆಯೂ ಭಾಳ ಒಂದು ಆಗಿ ನಡೀತಾ ಇದೆ ಅಂತೇಳಿ. ಹೀಗಾಗಿ ಅದಕ್ಕೇನೆಲ್ಲ ಶಕ್ತಿ ತುಂಬಬೇಕು, ಆ ಶಕ್ತಿಯನ್ನು ತುಂಬ್ತೀವಿ. ಏರ್ಪೋರ್ಟಲ್ಲಿ ಒಂದು ಬೆಳವಣಿಗೆ ಅಂತ ಹೇಳಿ ಮಾನ್ಯ ಚೀಫ್ ಸೆಕ್ರೆಟರಿ ಅವರಲ್ಲಿ ಎಲ್ಲರೂ ವೆರಿಫಿಕೇಶನ್ ಮಾಡಬೇಕು. ವೆರಿಫಿಕೇಶನ್ ಮಾಡಿ ಓಕೆ.